ಭೂಮಿ ತಾಯಿ ಮಡಿಲಿನೊಳಗೆ ಪ್ರಾಮಾಣಿಕವಾಗಿ ಬೆವರು ಸುರಿಸಿ ದುಡದ ಜೀವನ ಮಾಡತಕ್ಕಂತ ರೈತಗೆ ಹೆಣ್ಣು ಕೊಡ್ತೀನಿ ಅಂತ ಕೈ ಎತ್ತಿ ನೋಡೋನು, ಯಾರು ಎತ್ತಂಗಿಲ್ಲ. ಅವ ಕೂಲಿ ಮಾಡ್ಲಿ, ಗಟಾರ ಬಳಿಲಿ, ಕೂಲಿ ಮಾಡ್ಲಿ, ಗಟಾರ ಬಳಿಲಿ, ಊರು ಹೊರಗಿರ್ಲಿ, ಮುಂಬೈ, ಬೆಂಗಳೂರು, ದೆಹಲಿ, ಧಾರವಾಡ, ಹುಬ್ಬಳ್ಳಿ ಒಳಗ ಅವ ಗಟಾರ ಬೆಳೆದ್ರು ಸಹಿತ ಗೌರ್ಮೆಂಟ್ ನೌಕರಿನ ಬೇಕು. ನೀವ್ಯಾರು ಕೂಲಿಗಳಲ್ಲ. ಇನ್ನು 8-10 ವರ್ಷದೊಳಗೆ 1 ಎಕರೆ ಭೂಮಿಗೆ ಕೋಟಿಗಟ್ಲೆ ಮಾರಾಟ ಬಂದು ನಿಂದಿರ್ತದ. ಬೆಂಗಳೂರು, ಹುಬ್ಬಳ್ಳಿ, ದೆಹಲಿ ಒಳಗೆ ಇರ್ತಕ್ಕಂತ ಸಾಫ್ಟ್ವೇರ್ ಇಂಜಿನಿಯರು, ದೊಡ್ಡ ದೊಡ್ಡ ನೌಕರಸ್ಥರೆಲ್ಲ ನಿಮ್ ಹೊಲ್ದಾಗ ಕೆಲಸ ಮಾಡಕ್ ಬರ್ತಾರ. ಕೋವಿಡ್ದೊಳಗೆ ನೋಡಿರಿ, ವರ್ಕ್ ಫ್ರಮ್ ಹೋಮ್. ಅವಾಗ ನೀವೆಲ್ಲರೇ ಬಗಲ ಹಾಕೊಂಡ್ ರೈತರು ಒಳಗ್ ಕೂತೀರಿ ಅಂದ್ರೆ ಜಗತ್ತು ಉಪವಾಸ ಬೀಳ್ತಿತ್ತು. ಇವತ್ತು ಜಗತ್ತು ಜೀವಂತ ಐತಿ ಅಂದ್ರೆ ಯಾರಿಂದ ಜೀವಂತ ಐತಿ ಅಂದ್ರೆ ರೈತನಿಂದ ಜೀವಂತ ಐತಿ. ನೀವ್ಯಾರು ಕೂಲಿಗಳಲ್ಲ, ಕಾರ್ಕೊಂಡ್ರಲ್ಲ. ಜಗತ್ತಿಗೆ ಅನ್ನ ಹಾಕಿದಂತ ಜಮೀನ್ದಾರ್ ಯಾರಂದ್ರ ರೈತ. ನೀವು ದೊಡ್ಡವರು, ಆದ್ರೆ ನೀವೇನ್ ಮಾಡಕತ್ತೀರಿ? ಮತ್ತೆ ಇನ್ನೊಂದ್ ಐತ್ರಿ ಬುದ್ಧಿ, ಇವ್ರೇನು ಸುಮ್ಮನ್ ತಿಳ್ಕೊಬೇಡ್ರಿ. ಇವ್ರನ್ನ ಹೆಣ್ಣು ಕೊಡ್ಬೇಕಾದ್ರೆ ಕೇಳ್ತಾರ, ತಾವು ಜೀವಂತ ಇರ್ತಾರ್ರಿ, ಮನ್ಯಾಗ ಅತ್ತಿ ಮಾವ ಸತ್ತಿರ್ಬೇಕ್ರಿ, ಅಕ್ಕ ತಂಗ್ಯಾರು ಇರಬಾರ್ದು ಅಂತೇನು ಬಿಕಾರಿ ಕೊಡೋರ್ರಿ ಏನ? ಹೆಂಗ್ರಿ ಎಂಥ ಕೂಡು ಕುಟುಂಬ. ಯಾಕೆ ಹೆಣ್ಣು ಕೊಡಬೇಕಾದ್ರೆ 4 ಮಂದಿನ ವಿಚಾರ ಮಾಡಿ ಹಳ್ಳ್ಯಾಗ ಕೊಡ್ತಾರಂದ್ರ, ನಾಳೆ ಏನ್ರೆ ಗಂಡ ಹೆಂಡತಿ ನಡುವೆ ಸಣ್ಣ ಭಿನ್ನ ಅಭಿಪ್ರಾಯ ಬತ್ತಂದ್ರ ಹಿರಿಯರೆಲ್ಲ ಕೂಡ ಬಗೆಹರಿಸ್ತಾರ ಅಂತೇಳಿ ದೊಡ್ಡ ಮನೆತನಕ್ಕೆ ಕೊಡ್ತಾರ. ಆಸ್ತಿ ನೋಡಿ ಎಲ್ಲ. ಅದಕ್ಕ ನಾ ಯಾಕೆ ಇದನ್ನ ಒತ್ತಿ ಹೇಳಾಕತ್ತೀನಿ ಅಂದ್ರ, ತಾಯಿ ನೀವು ಒಂದಿಷ್ಟು ಗಟ್ಟಿ ಮನಸ್ಸು ಮಾಡ್ರಿ, ನಿಮ್ ಮಕ್ಕಳನ್ನ ರೈತಗ ಕೊಡ್ರಿ. ಯಾಕೆ ರೈತ ಕೊಡ್ಬೇಕಂದ್ರ ಭೂಮಿ ತಾಯಿಯನ್ನ, ತಾಯಿ ಎಲ್ಲ ದೇವರಂತ ತಿಳಿದ ದುಡದ ಅನ್ನ ಹಾಕಿ ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂತ ಒಳ್ಳೆ ವ್ಯಕ್ತಿ ರೈತದಾನ. ಬಾಳ ಕಲಿತವ್ರು ತಂದೆ ತಾಯಿಯನ್ನು ಓದ ವೃದ್ಧಾಶ್ರಮದೊಳಗೆ ಇಡಾಕತ್ಯಾರ. ಆದ್ರ ರೈತ ಭೂಮಿ ತಾಯಿ ಒಳಗ ಬೆವರು ಸುರಿಸಿ ದುಡಿತಕ್ಕಂತ ರೈತ ತಂದೆ ತಾಯಿಯನ್ನ ವೃದ್ಧಾಶ್ರಮದೊಳಗೆ ಬಿಟ್ಟು ಉದಾಹರಣೆ ಈ ಕರ್ನಾಟಕದೊಳಗೆ ಎಲ್ಲೂ ಇಲ್ಲ. ಯಾಕ? ತಂದೆ ತಾಯಿಯನ್ನ ದೇವರಂತ ಪೂಜೆ ಮಾಡಿ ನಾವೇನು ಸಂಸ್ಕಾರ ಕಲಿಸಬೇಕಾಗ್ಯಾರ. ಬಹಳ ಪುರಾಣ ಕೇಳೋದು ಬೇಡ, ಬಹಳ ಶಾಸ್ತ್ರ ಕೇಳೋದು ಬೇಡ. ತಂದೆ ತಾಯಿಯನ್ನ ದೇವರಂತ ಪೂಜೆ ಮಾಡುವಂತ ಭಾವನ್ನ ನಿಮ್ಮ ಮಕ್ಕಳೊಳಗೆ ಬೆಳೆಸ್ರಿ. ಗುರುಗಳನ್ನ ದೇವರಂತ ಬೆಳೆಸುವಂತ ಭಾವ ಬೆಳೆಸ್ರಿ. ಅಲ್ಲೇ ನಿಜವಾದ ಅಧ್ಯಾತ್ಮದ, ಅದೇ ಅಧ್ಯಾತ್ಮದ. ಇದು ರಿಲೇ ಆಟದ, ಯಾವಾಗ ಎದ್ದು ಹೋಗ್ತದ ಗೊತ್ತಿಲ್ಲ. ಕೊನೆ ಒಂದು ಮಾತ್ರ ನನ್ನ ಮಾತು ಮುಗ್ದು